ಮಗುವಿನೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಏಕದಂತಂ ಉಪಾಸ್ಮೈ. 77ನೇ ಗಣರಾಜ್ಯೋತ್ಸವ ಪ್ರಯುಕ್ತ SSK ಉದಯೋನ್ಮುಖ ಕಲಾವಿದರಿಂದ ದೇಶಭಕ್ತಿ ಗೀತ ಕಾರಂಜಿ ಝಂಡಾ ಉಂಚಾ ರಹೇ ಹಮಾರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ TM ಮೆಹರ್ವಾಡೆ ಕೋಶಾಧ್ಯಕ್ಷರು ABSSK ಬೆಂಗಳೂರು ಇವರು ಬಂದಿದ್ದಾರೆ. ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇದೇ ರೀತಿಯಾಗಿ SSK ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಅರ್ಜುನ್ ಸಾ ಟಿ ಪವಾರ್ ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇದೇ ರೀತಿಯಾಗಿ SSK ಪಂಚ ಕಮಿಟಿ ಗೋಕುಲ್ ರೋಡ್ ಹುಬ್ಬಳ್ಳಿ ಇದರ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಗೋವಿಂದ್ ಕಲಬುರ್ಗಿ ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀ ಉಪಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಮೋಹನ್ ಆರ್ ಸೋಳಂಕಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇದೇ ರೀತಿಯಾಗಿ ಶ್ರೀ ಗಣೇಶ ದೇವಸ್ಥಾನ ಸಮಿತಿ ರವಿನಗರ ಹುಬ್ಬಳ್ಳಿಯ ಕಾರ್ಯದರ್ಶಿಗಳಾದಂಥ ಮಾನ್ಯ ಶ್ರೀ ಫಕೀರೇಶ್ ವಾಯ್ ಸಬ್ಕಾ ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ಸಮೃದ್ಧಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ಅಂಬಿಕಾ ವಿಜಯ್ ಮೇತ್ರಾಣಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮಾತೆಯರೇ, ಗುರು ಹಿರಿಯರೇ, ಬಂಧು ಭಗಿನಿಯರೇ, ಕ್ಷತ್ರಿಯ ಕುಲ ಸಂಘಟನಾ ಸಾಮ್ರಾಟ ಶ್ರೀ ಹರಿಸಾ ಕೋಡೆಯವರ ದಿವ್ಯಾತ್ಮಕ್ಕೆ ದೇಶಭಕ್ತಿ ಗೀತಾಂಜಲಿ ಸಮರ್ಪಿಸುತ್ತಿದ್ದೇವೆ. ಶ್ರೀ ಹರಿಸಾ ಕೋಡೆಯವರು ಆಧ್ಯಾತ್ಮಿಕ ಉಸಿರು, ಶ್ರೀಹರಿ ಸಾಮಾಜಿಕ ಹಸಿರು, ಶ್ರೀಹರಿ ಶೈಕ್ಷಣಿಕ ತೇರು ಆಗಿದ್ದರು. ಅಷ್ಟೇ ಅಲ್ಲ, ಉದ್ಯಮಿಯಾಗಿದ್ದರು, ದೀನದಲಿತರ ಸ್ವಾಮಿಯಾಗಿದ್ದರು, ಶೈಕ್ಷಣಿಕ ಪ್ರೇಮಿಯಾಗಿದ್ದರು, ಅತ್ಯಂತ ಸಂಯಮಿಯಾಗಿದ್ದರು. ಬಂಧು ಭಗಿನಿಯರೇ, ಶ್ರೀ ಹರಿಸಾ ಕೋಡಿಯವರ ಸ್ಮರಣೆಯೇ ನಮಗೆಲ್ಲ ಪ್ರೇರಣೆಯಾಗಿದೆ. ಜೈ ಭವಾನಿ. ನಾವೆಲ್ಲ ಕ್ಷತ್ರಿಯರೆಲ್ಲರೂ ಪೂಜ್ಯರ ಒಂದು ಮನೋಸಂಕಲ್ಪಗಳನ್ನು ಪ್ರಕಾಶಮಾನವಾಗಿ ಒಂದು ಮುಂದುವರಿಸಿಕೊಂಡು ಹೋಗೋಣ, ಅದನ್ನು ಬೆಳಗಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ವಿಶೇಷವಾಗಿ ಈ ಒಂದು ಹರಿಸಾ ಕೋಡಿಯವರು SSK ಸಮಾಜವನ್ನು ತಾಯಿಯನ್ನು ಅಪ್ಪಿಕೊಂಡಿದ್ದರು. ಪೂಜ್ಯರು ಸಮಾಜವನ್ನು ಅಪ್ಪಿಕೊಂಡಂತೆ ಇನ್ನೊಬ್ಬ ತಾಯಿಯನ್ನು ಕೂಡ ಅವರು ಅಪ್ಪಿಕೊಂಡಿದ್ದರು. ಆ ತಾಯಿಯೇ ಸಂಗೀತ. ಗಣರಾಜ್ಯೋತ್ಸವ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ನಾವು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ TM ಮೆಹರ್ವಾಡೆ ಹಾಗೂ ಎಲ್ಲ ಅತಿಥಿಗಳು ಅವರ ಭಾವಚಿತ್ರಕ್ಕೆ ಒಂದು ನಮನ ಮಾಡುವುದರ ಮೂಲಕ ಇಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿದ್ದಂಥ ಎಲ್ಲ ಅತಿಥಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.
ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಪ್ರಪ್ರಥಮವಾಗಿ ABSSK ಬೆಂಗಳೂರು ಇದರ ಕೋಶಾಧ್ಯಕ್ಷರಾದಂತಹ ಮಾನ್ಯ ಶ್ರೀ TM ಮೆಹರ್ವಾಡೆ ಇವರಿಗೆ IG ಸುರೇಶ್ ಅವರಿಂದ ಸನ್ಮಾನ. SSK ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಅರ್ಜುನ್ ಸರ್ T ಪವಾರ್ ಇವರಿಗೆ IG ಸುರೇಶ್ ಅವರಿಂದ ಸನ್ಮಾನ. ಪಂಚ ಕಮಿಟಿ ಗೋಕುಲ್ ಋಣ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಗೋವಿಂದ್ ಕಲಬುರ್ಗಿ ಅವರಿಗೆ AT ಪವಾರ್ ಇವರಿಂದ ಸನ್ಮಾನ. ಕೋಡೆ ಸಂಸ್ಥೆ ಉಪಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಮೋಹನ್ R ಸೋಳಂಕಿ ಇವರನ್ನು ಸನ್ಮಾನಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಸರಸ್ವತಿ ಪ್ರಿಂಟಿಂಗ್ ಪ್ರೆಸ್ನ ಶ್ರೀ ಪವಾರ್ ಸರ್ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶ್ರೀ ಗಣೇಶ ದೇವಸ್ಥಾನ ಸಮಿತಿ ರವಿನಗರ್ ಹುಬ್ಬಳ್ಳಿ ಇದರ ಕಾರ್ಯದರ್ಶಿಗಳಾದಂಥ ಮಾನ್ಯ ಶ್ರೀ ಫಕೀರೇಶ್ ವಾಯ್ ಸಬ್ಗಾವಿ ಇವರ ಸನ್ಮಾನ. ಈ ಕಾರ್ಯಕ್ರಮವನ್ನು ವಿನಾಯಕ್ ಬಸವ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಈಗಷ್ಟೇ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂಸದರು ಬೆಳಗಾವಿ ಮತಕ್ಷೇತ್ರ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಇವರಿಗೆ ಸ್ವಾಗತ ಸುಸ್ವಾಗತ. ಈ ಒಂದು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಪ್ರಾರಂಭ ಮಾಡಬೇಕಾಗಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ
ಬೆಳಗಾವಿ ಮತಕ್ಷೇತ್ರದ ಸಂಸದರಾದಂಥ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ TM ಮೆಹರ್ವಾಡೆ ಕೋಶಾಧ್ಯಕ್ಷರು ABSSK ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮಾನ್ಯ ಶ್ರೀ ನಾಗೇಶ್ ಕಲಬುರ್ಗಿ ಹೂಡಾ ಮಾಜಿ ಅಧ್ಯಕ್ಷರು ಇವರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಶ್ರೀ MR ಸೋಳಂಕಿ ಇವರು ನೆರವೇರಿಸಿಕೊಡಬೇಕಾದ ವಿನಂತಿ. ಸತೀಶ್ ಬುರ್ಲಿ ಎಕ್ಸ್ ಕಾರ್ಪೊರೇಟರ್ ಇವರ ಸನ್ಮಾನವನ್ನು ಮಾಡಬೇಕಾಗಿ ಶ್ರೀ ರಾಯಬಾಗಿ ಸರ್ ಅವರನ್ನು ಕೇಳ್ಕೊಳ್ತೇನೆ. ವೇದಿಕೆ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಇವರು 4 ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ರವಿನಗರದಲ್ಲಿ ಇದರ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದಂಥ ಮಾನ್ಯ TM ಮೆಹರ್ವಾಡಿ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಮಾನ್ಯ ಅರ್ಜುನ್ ಪವಾರ್ ಅವರೇ, ಮುಖ್ಯ ಅತಿಥಿಗಳಂಥ ಮಾನ್ಯ ಗೋವಿಂದ್ ಕಲಬುರ್ಗಿ ಅವರೇ, ಹೂಡಾದ ಮಾಜಿ ಅಧ್ಯಕ್ಷರಾದಂಥ ನಾಗೇಶ್ ಕಲಬುರ್ಗಿ ಅವರೇ ಮತ್ತು ಹಿರಿಯರಾದಂಥ ಮೋಹನ್ ಸೋಳಂಕಿ ಅವರೇ, ಫಕೀರೇಶ್ ಸಬ್ಗಾಯಿ ಅವರೇ ಮತ್ತು ಈ ಭಾಗದ ಮುಖಂಡರು ಮತ್ತು ಹಿಂದಿನ ಮಹಾನಗರ ಸಭೆ ಸದಸ್ಯರಾದಂಥ ಮಹೇಶ್ ಬುರ್ಲಿ ಅವರೇ ಮತ್ತು ಇನ್ನಿತರ ಎಲ್ಲ ಗಣ್ಯ ಬಂಧುಗಳು, ಇಲ್ಲಿ ಸೇರಿದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಸಹೋದರಿಯರೇ, ಯುವ ಮಿತ್ರರೇ, ಇವತ್ತು ಕ್ಷತ್ರಿಯ ಭಾರತಂ ಈ ಒಂದು ಆಶ್ರಯದಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಗಣರಾಜ್ಯೋತ್ಸವದ ಕಾರ್ಯಕ್ರಮ, ಪ್ರಜಾರಾಜ್ಯೋತ್ಸವದ ದಿನಾಚರಣೆ ಇಡೀ ದೇಶದಲ್ಲಿ ಭಾಳ ಸಂಭ್ರಮದಿಂದ ಆಚರಣೆ ನಡೀತಾ ಇದೆ. ನಾನು ಬೆಳಗ್ಗಿಂದ ಬೆಳಗಾವಿಯಲ್ಲಿ ಅಲ್ಲಿ ಲೋಕಸಭಾ ಸದಸ್ಯನಾಗಿ ಬೆಳಗ್ಗಿಂದ 7ಕ್ಕೆ ಚಾಲು ಆಗಿದ್ದು ಈಗ 6 ಗಂಟೆ 7 ಗಂಟೆವರೆಗೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೆ. ನಾನು ನಾಗೇಶ್ ಕಲಬುರ್ಗಿಯವರು ಬೆನ್ನತ್ತಿದ್ರು ಈಗ ಕಾರ್ಯಕ್ರಮ ಬರಲೇಬೇಕಂತ ಹೇಳಿ, ಮತ್ತು ಇದು ಸಂಘಟನೆ ಮಾಡಿದಂಥವರು ಸಹಿತ ನನಗೆ ರಿಕ್ವೆಸ್ಟ್ ಮಾಡಿದರು. ಅದಕ್ಕೆ ನಾನು ಹೇಳಿದೆ ಬೆಳಗಾವಿಯಿಂದ ವಾಪಸ್ ಬರುವಾಗ ನಾನು ಬಂದು ಹೋಗ್ತೀನಿ ಅನ್ನುವಂಥದ್ದು. ಹೀಗಾಗಿ ಈ ಕಾರ್ಯಕ್ರಮ ಬರುವಂಥದ್ದಾಯಿತು. ನಮ್ಮ ಸಂವಿಧಾನ ಏನೊಂದು ಅದಕ್ಕೊಂದು ಮೂರ್ತ ಸ್ವರೂಪ ಬಂತು ಈ ಒಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ. ಮತ್ತು ಅದರ ಪ್ರಕಾರ ಇವತ್ತು ಇಡೀ ದೇಶ ಭಾಳ ಒಂದು ಸಮೃದ್ಧಿಯಿಂದ ಬೆಳೀತಾ ಇದೆ. ಅದರಲ್ಲಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಕಳೆದ 11 ವರ್ಷದಲ್ಲಿ ಭಾಳಷ್ಟು ಬದಲಾವಣೆಯನ್ನು ಈ ದೇಶದಲ್ಲಿ ತೊಗೊಂಬಂದಿದ್ದಾರೆ. ಒಂದೇ ಒಂದು ಉದಾಹರಣೆ ನಾನು ಹೇಳುವಂಥದ್ದು, ಆರ್ಥಿಕ ಅಭಿವೃದ್ಧಿ ನಾವು ಮೋದಿಯವರು ಬಂದಾಗ 10ನೇ ಸ್ಥಾನದಲ್ಲಿತ್ತು ಇಡೀ ಜಗತ್ತಿನಲ್ಲಿ. ಈಗ 4ನೇ ಸ್ಥಾನಕ್ಕೆ ಬಂದಿದೆ ಆರ್ಥಿಕ ಅಭಿವೃದ್ಧಿಯಲ್ಲಿ. ಇನ್ನು ಕೆಲವು ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರ್ತದೆ. ಹೀಗಾಗಿ ಮೋದಿಯವರು ಏನೊಂದು ಕನಸು ಕಂಡಿದ್ದಾರೆ 2047 ಒಂದು ವಿಕಸಿತ ಭಾರತ. ಆ ವಿಕಸಿತ ಭಾರತದ ಕಡೆ ಒಂದು ದಿಟ್ಟ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ. ಹೀಗಾಗಿ ಇವತ್ತಿಲ್ಲ ನಾಳೆ ಅಂದರೆ 2047ನೇ ಇಸ್ವಿಯಲ್ಲಿ ಇಡೀ ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿ ಭಾರತ ದೇಶ ಇರ್ತದೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಹೀಗಾಗಿ ಇವತ್ತು ಪ್ರಜಾರಾಜ್ಯೋತ್ಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ನಮ್ಗೆ ಕೊಟ್ಟರು, ಆ ಸಂವಿಧಾನದ ರೀತಿಯಲ್ಲಿ ಇವತ್ತು ಬಹುಶಃ ಇಡೀ ಜಗತ್ತಿನ ಒಂದು ವಾತಾವರಣ ನೋಡಿದರೆ ಎಲ್ಲ ಕಡೆ ಯುದ್ಧದ ಕಾರ್ಮೋಡುಗಳು ಬಂದಿದ್ದಾವೆ. ಒಂದೊಂದು ದೇಶದ ಮೇಲೆ ಒಬ್ಬೊಬ್ಬರು, ಈಗ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಾಗತ್ತಿದೆ. ರಷ್ಯಾ ಮತ್ತು ಉಕ್ರೇನ್ದು ಯುದ್ಧ ಹಾಗೆ ನಡೀತಾ ಇದೆ. ಮತ್ತು ಇಸ್ರೇಲು ಆ ಗಾಜಾದ ಮೇಲೆ ಇರುವಂಥ ದಾಳಿ ಇನ್ನೂ ನಡೀತಾ ಇದೆ. ಒಂದು ಮುಕ್ತಾಯ ಹಂತಕ್ಕೆ ಬರಲಿಲ್ಲ. ಈ ರೀತಿ ಅಶಾಂತ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಇವತ್ತು ಭಾರತ ದೇಶ ಒಂದು ಸುರಕ್ಷತೆ ಇದೆ ಅಂದರೆ ಅದಕ್ಕೆ ಬಲಾಢ್ಯ ನಾಯಕತ್ವ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ನಾವು ಗಟ್ಟಿದ್ರೆ ನಮ್ಮನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಉದಾಹರಣೆ. ಇವತ್ತು ಟ್ರಂಪು
50%, 100%, 500% ಅಂತ ಹೆದರಿಕೆ ಹಾಕಾಗತ್ತೇನ. ಆದರೆ ನಾವು ಗಟ್ಟಿಯಾಗಿ ನಿಂತಿದ್ದೇವೆ, ಏನು ಬೇಕಾದ್ರು ಮಾಡಲಿ ಅಂಥೇಳಿ. ಅದಕ್ಕೆ ಅವನ ಹೆದರಿ ಈಗ ನಿನ್ನೆ ಆರ್ಥಿಕಲ್ಲಿಯ ಫೈನಾನ್ಸ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟರ, ಇಲ್ಲ ಈಗೇನು 25% ಹಾಕಿದ್ವಿ ಅದನ್ನು ಕಡಿಮೆ ಮಾಡ್ತೀವಿ ಅಂತೇಳಿ. ಅಂದರೆ ಅವರಿಗೆ ಅವರ ಹೆದರಿ ಅವರ ಹಿಂದೆ ಸರಿಯಾಗತ್ತೆ. ಅಂದರೆ ಒಂದು ಪವರ್ಫುಲ್ ಕಂಟ್ರಿ ಇದ್ದರೆ ಏನಾಗ್ತದೆ ಅನ್ನೋದು ಇದೊಂದು ಉದಾಹರಣೆ. ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಏನು ಸಂವಿಧಾನವನ್ನು ನಮ್ಗೆ ಕೊಟ್ಟರು, ಒಳ್ಳೆಯ ಸಂವಿಧಾನ, ಅದರಿಂದಲೇ ಇವತ್ತು ಭಾರತ ದೇಶದಲ್ಲಿ ಪ್ರಜಾತಂತ್ರ ಉಳಿದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಬಯಸ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತೇ ಈ ಒಂದು ದೇಶಭಕ್ತಿ ಹಾಡುಗಳ ಒಂದು ಗೀತ ಕಾರಂಜಿ ಇವತ್ತು ನಡೀತಾ ಇದೆ. ಜೆಂಡಾ ಉಂಚ ರೇ ಹಮಾರ ಈ ಕಾರ್ಯಕ್ರಮ, ಮತ್ತು ಇಲ್ಲಿ ಹಿರಿಯರಾದಂಥ ಸಮಾಜದ ಹಿರಿಯ ವ್ಯಕ್ತಿಯಾಗಿ ಸಮಾಜವನ್ನು ಕಟ್ಟುವಂಥ, ಛತ್ರಿ ಸಮಾಜ ಕಟ್ಟುವಂಥ ಕೆಲಸ ಮಾಡಿದಂಥ ಪೂಜ್ಯರಂಥ ಹರಿ ಕೋಡೆಯವರು, ಅವರು ಸಹಿತ ಇವತ್ತು ಅವರಿಗೆ ಗೌರವಪಣೆ ಮಾಡುವಂಥ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಅವರೆಲ್ಲರಿಗೂ ಸ್ಫೂರ್ತಿ ಇರುವಂಥ ವ್ಯಕ್ತಿ ಹರಿ ಕೋಡೆಯವರು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಅವರನ್ನು ನೆನಪು ಮಾಡಿಕೊಂಡು ಇಡೀ ಸಮಾಜ ಒಗ್ಗಟ್ಟಾಗಿ ಕೆಲಸ ಮಾಡಲಿ, ಈ ಪ್ರಜಾತಂತ್ರದ ವ್ಯವಸ್ಥೆ ಇದೇ ರೀತಿ ಗಟ್ಟಿಯಾಗಿ ಉಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಭಕ್ತಿ ಗೀತೆಗಳ ಮುಖಾಂತರ ನಮ್ಮಲ್ಲಿ ರಾಷ್ಟ್ರಭಕ್ತಿ ಇನ್ನೂ ಹೆಚ್ಚಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿ ಇಲ್ಲಿ ಕರೆಸಿ ಗೌರವ ನೀಡಿ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಶ್ರೀ ವಿನಾಯಕ್ ಬಸವ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಶ್ರೀ ರಾಯಬಾಗಿ ಸರ್ ಇವರು ಹಾಗೂ ಇಂದಿನ ವಿಶೇಷ ಆಮಂತ್ರಿತರಾದಂಥ ಎಲ್ಲ ಕಲಾವಿದರು ಸೇರಿಕೊಂಡು ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. सिपाही